ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪ್ರಾಥಮಿಕ ವರದಿ ಸಲ್ಲಿಕೆ ಆಗಿದ್ರೂ ಕೂಡ ಈಗ ಒಂದು ಮೇಜರ್ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೆ ಕೂಡ ಏನೋ ಒಂದು ಗೊಂದಲ ಮೂಡಿ ಬರ್ತಾ ಇದೆ. SITಯ ವಿರುದ್ಧ ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳು ತನಿಖೆ ಮಾಡಿದ್ದಾಯ್ತು, ವರದಿಯನ್ನು ಸಲ್ಲಿಸಿದ್ದಾಯ್ತು, ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾಯ್ತು. ಈಗ ಮತ್ತೆ SITಯ ತನಿಖೆಯ ಮೇಲೆ ಅಧಿಕಾರಿಗಳ ವಿರುದ್ಧ ಮಹಿಳಾ ಆಯೋಗದ ಅಧ್ಯಕ್ಷೆ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಧರ್ಮಸ್ಥಳ ಪ್ರಕರಣದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದ ಒಂದು ಪ್ರಕರಣ ಏನಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತನಿಖೆಗಾಗಿ SITಯನ್ನು ರಚನೆ ಮಾಡಿತ್ತು. ಅದೇ ರೀತಿಯಾಗಿ ರಚನೆ ಕೂಡ ಅಂದರೆ ತನಿಖೆ ಕೂಡ ಆಗಿತ್ತು. ಪ್ರಣಬ್ ಮೊಹಂತಿ ಅಂಡ್ ಟೀಮ್ ತನಿಖೆಯನ್ನು ಕೂಡ ನಡೆಸಿತ್ತು. ಪ್ರಾಥಮಿಕ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ, ನ್ಯಾಯಾಲಯಕ್ಕೆ ಕೂಡ ಸಲ್ಲಿಸಿದೆ. ವರದಿ ಬಗ್ಗೆ ಈಗ ಚರ್ಚೆ ಆಗ್ತಾನೇ ಇದೆ. SIT ವಿರುದ್ಧ ಚರ್ಚೆ ಆಗ್ತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಒಂದು SITಯ ತನಿಖೆಯ ಬಗ್ಗೆನೇ ಧರ್ಮಸ್ಥಳ ಕೇಸ್ ತನಿಖೆ ನಡಿಬೇಕಾಗಿರೋದು ಯಾವ ವಿಚಾರವಾಗಿ? ಕೇವಲ ಸಿಕ್ಕಿರುವಂತಹ ಒಂದು ಬುರುಡೆಯ ಬಗ್ಗೆ ಅಲ್ಲ, ಅಥವಾ ದೂರು ಕೊಟ್ಟಂತಹ ಚಿನ್ನಯ್ಯನ ಬಗ್ಗೆ ಅಲ್ಲ. ಅಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. SIT ತನಿಖೆ ದಾರಿ ತಪ್ಪಿದೆ ಅಂತ ಹೇಳಿ ನಾಗಲಕ್ಷ್ಮಿ ಅವರು ಆರೋಪ. ಧರ್ಮಸ್ಥಳ ಕೇಸ್ ಕುರಿತು ಸೂಕ್ತ ತನಿಖೆಗೆ ಆಗ್ರಹಿಸಿ ಅಭಿಯಾನವನ್ನು ನಡೆಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದರ ಅಂಗವಾಗಿ ಕೊಂದವರು ಯಾರು ಸಹಿ ಅಭಿಯಾನ ಕಾರ್ಯಕ್ರಮ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಅಭಿಯಾನಕ್ಕೆ ವಿವಿಧ ಪ್ರಗತಿಪರ ಸಂಘಟನೆಗಳು ಕೂಡ ಸಾಥ್ ನೀಡಿವೆ ಅಂತ. ಹೆಣ್ಣು ಮಕ್ಕಳ ಸಾವಿನ ಬಗ್ಗೆ ತನಿಖೆ ನಡೆಯಲಿ ಅಂತ ಆಗ್ರಹ ಜೋರಾಗಿ ಕೇಳಿ ಬರ್ತಾ ಇದೆ. ಈಗ ಮತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ಈಗ ಈ ರೀತಿಯಾದಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಈ ರೀತಿಯಾದಂತಹ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ತನಿಖೆ ಆಗ್ತಾ ಇರಬೇಕು. ಯಾವ ರೀತಿಯಾಗಿ ಅಂತಂದರೆ ಅದು ಬರೀ ದೂರು ಕೊಟ್ಟಾತನ ಬಗ್ಗೆ ಸಿಕ್ಕಂತಹ ಬುರುಡೆಗಳ ಬಗ್ಗೆ ಆಗಲ್ಲ. ನಿಜವಾಗಿಯೂ ಕೂಡ ಆ ಭಾಗದಲ್ಲಿ ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಏನಿದೆ, ಆ ಸಾವುಗಳ ಬಗ್ಗೆ ತನಿಖೆ ಆಗಬೇಕು. ಬರೀ ಚಿನ್ನಯ್ಯ ತೋರಿಸಿದಂತಹ ಒಂದು ಸ್ಥಳಗಳನ್ನು ಅಗೆದು ಹುಡುಕಿ ಮುಗಿದು ಬಿಟ್ರೆ ಅಲ್ಲ. ಅದು ಅಲ್ಲಿ ಆಗಿರುವಂತಹ ಒಂದು ಘಟನೆಗಳು ಏನಿದೆ ಅದರ ಬಗ್ಗೆ ನಿಜವಾದ ತನಿಖೆ ಆಗಬೇಕು. ಎಲ್ಲೋ ಒಂದು ಕಡೆ ಈಗ SIT ತನಿಖೆ ಏನಿದೆ ಅದು ದಾರಿ ತಪ್ಪಿದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಈಗ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ತನಿಖೆಯ ಮೇಲೇನೆ ನನಗೆ ಅನುಮಾನ ಇದೆ, ಎಲ್ಲೋ ದಾರಿ ತಪ್ಪಿದೆ ಅನಿಸ್ತಾ ಇದೆ ಈ ಒಂದು ತನಿಖೆ. ಪ್ರಣಬ್ ಮೊಹಂತಿ ಅಂದ ಗ್ಯಾಂಗ್ ಏನು ಅಥವಾ ಟೀಮ್ ಏನಿದೆ, ಅವರ ಟೀಮ್ ತನಿಖೆ ಮಾಡಿದೆ, ವರದಿಯನ್ನು ಸಲ್ಲಿಸಿದೆ. ಆದರೆ ಈಗ ಮತ್ತೆ ಚರ್ಚೆಗಳು ಹುಟ್ಟಾಗ್ತಾ ಇದೆ. ನಾಗಲಕ್ಷ್ಮಿ ಚೌಧರಿ ಅವರ ಒಂದು ಹೇಳಿಕೆ ಏನಿದೆ, SIT ಒಂದು ತನಿಖೆ ಏನಿದೆ ಅದು ದಾರಿ ತಪ್ಪೋಗ್ಬಿಟ್ಟಿದೆ. ಸಿಕ್ಕಂತಹ ಒಂದು ಬುರುಡೆಯ ಬಗ್ಗೆ ನೀವು ತನಿಖೆ ಮಾಡೋದಲ್ಲ ಸ್ವಾಮಿ, ಅಲ್ಲಿ ಏನಾಗಿದೆ ಹೆಣ್ಣುಮಕ್ಕಳ ಸಾವಾಗಿದೆಯಲ್ಲ ಅದರ ಬಗ್ಗೆ ತನಿಖೆ ಆಗಲಿ. ಕೊಂದವರು ಯಾರು ಅಂತ ಹೇಳಿ ಅದಕ್ಕಾಗಿ ಸಹಿಯ ಒಂದು ಅಭಿಯಾನ ಕೂಡ ಆಗ್ತಾ ಇದೆ. ಧರ್ಮಸ್ಥಳ ಕೇಸ್ ಕುರಿತು ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಅಭಿಯಾನವನ್ನು ಕೂಡ ಇವರು ಕೈಗೊಂಡಿದ್ದಾರೆ. ಇದರ ಒಂದು ಅಭಿಯಾನದಲ್ಲಿ ಕೊಂದವರು ಯಾರು ಅಂತ ಹೇಳಿ ಈ ಒಂದು ಅಭಿಯಾನಕ್ಕೆ ಹೆಸರನ್ನಿಟ್ಟು, ಕಾರ್ಯಕ್ರಮಕ್ಕೆ ಹೆಸರನ್ನಿಟ್ಟು ಸಹಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇದರಲ್ಲಿ ಅನೇಕ ರೀತಿಯಾದಂತಹ ಒಂದು ಪ್ರಗತಿಪರ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ ಇದರಿಗೆ. ಯಾಕಂದರೆ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳ ಒಂದು ಸಾವಿನ ಬಗ್ಗೆ ತನಿಖೆ ಆಗಬೇಕು. ಧರ್ಮಸ್ಥಳ ಕೇಸ್ನಲ್ಲಿ ಚಿನ್ನಯ್ಯ ತನಿಖೆ ಮಾತ್ರ ಮೀಸಲಾಗಬಾರ್ದು, ಚಿನ್ನಯ್ಯ ಹೇಳಿದ ರೀತಿಯಲ್ಲಿ ಮಾತ್ರ ತನಿಖೆ ಆಗಬಾರದು, ಬೇರೆ ರೀತಿಯಲ್ಲೂ ಕೂಡ ತನಿಖೆ ಆಗಬೇಕು. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಒಂದು ಹೆಣ್ಣು ಮಕ್ಕಳ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ದೊಡ್ಡ ಮಟ್ಟದ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. SIT ತನಿಖೆ ದಾರಿ ತಪ್ತಾ ಇದೆ, ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಕೊಂದವರು ಯಾರು ಅಂತ ಹೇಳಿ ಈಗ ಸಹಿ ಸಂಗ್ರಹ ಒಂದು ಅಭಿಯಾನ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು. ಹೀಗಾಗಿ ಇದೇ ವೇಳೆ ಮಾತನಾಡ್ತಾ ಹೇಳ್ತಾರೆ ಅವರು, ಈ ಒಂದು ಬುರುಡೆ ಪ್ರಕರಣ ಏನಿದೆ, ಬುರುಡೆಯ ತನಿಖೆಯನ್ನು ನಡೆಸಿದ್ರೆ ಸಾಕಾಗೋದಿಲ್ಲ, ಸಾವಿಗಳ ತನಿಖೆ ಆಗಬೇಕು, ಕೊಂದವರು ಯಾರು ಅಂತ ಹೇಳಿ ವಿಸ್ತೃತವಾಗಿ ತನಿಖೆಯಲ್ಲಿ ಬಯಲಾಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ. ಇದೇ ವಿಚಾರವಾಗಿ ಅವರು ಹೇಳುತ್ತಾರೆ, ನೋಡಿ ನನಗಾಗಲೇ 20 ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ಆದ ಸಾವುಗಳ ತನಿಖೆಯ ಬಗ್ಗೆ ಪತ್ರವನ್ನು ಬರೆದಿದ್ದಾನೆ. ತನಿಖೆಯ ವೇಳೆ SIT ದಾರಿ ತಪ್ಪುತ್ತಾ ಇದೆ, ಚಿನ್ನಯ್ಯ ತನಿಖೆಯನ್ನು ನಡೆಸುವಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ SIT ಅಧಿಕಾರಿಗಳು. ಬರೀ ಚಿನ್ನಯ್ಯನ ತನಿಖೆ ನಡೆಸುವಲ್ಲಿ ಮಾತ್ರ ಬ್ಯುಸಿ ಆಗಿದ್ದಾರೆ, ಬೇರೆ ಪ್ರಕರಣಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಅದರ ಹೊರತಾಗಿ ಅಲ್ಲಿ ಕೊಂದವರು ಯಾರು ಅಂತ ತನಿಖೆ ಆಗಬೇಕಾಗಿದೆ. ಹೀಗಾಗಿ ನಾನು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದೇನೆ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇದ್ದಾರೆ. ಚಿನ್ನಯ್ಯ ಒಬ್ಬ ಸಾಕ್ಷಿ, ಆತ ಹೇಳಿರುವುದು ಸುಳ್ಳೋ ಸತ್ಯವೋ ಯಾರಿಗೂ ಕೂಡ ಗೊತ್ತಿಲ್ಲ. ತನಿಖೆಯಲ್ಲಿ ಆತನ ಹೇಳಿಕೆಯನ್ನು ಆಧರಿಸಿ ಬುರುಡೆಯನ್ನು ಹುಡುಕುವಂತಹ ಒಂದು ಕೆಲಸ ಆಗಿದೆ.
ಈಗ ಆ ಒಂದು ವಿಚಾರದ ಬಗ್ಗೆ ನಮಗೆ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಅಂತ ಅನಿಸ್ತಾ ಇದೆ. ಕೊಂದವರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು, SIT ತನಿಖೆ ಆಗಬೇಕು. ಬರೀ ಚಿನ್ನಯ್ಯನ ತನಿಖೆ ಮಾಡೋದು ಬಿಟ್ಟು ಚಿನ್ನಯ್ಯನಿಗೆ ತನಿಖೆಯನ್ನು ಮೀಸಲಿಡಬಾರದು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಈ ಒಂದು ವಿಚಾರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಪರವಾಗಿ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಈಗ ಇವರು ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿ ನಾನು ಈ ರೀತಿಯಾದ ಏನು ಒಂದು ಕೆಲವೊಂದು ವಿಚಾರಗಳಾಗಿದೆ ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ, ಹೆಣ್ಣು ಮಕ್ಕಳ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿಯವರು ಈಗ ಗಂಭೀರವಾಗಿ SIT ತನಿಖೆ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ತನಿಖೆ ಬೇರೆ ರೀತಿಯಾಗಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.